ಇಲ್ಲಪ್ಪ, ಅದು ಇನ್ವೆಸ್ಟಿಗೇಷನ್ ಆಗಿರುವಂಥದ್ದು ಅಲ್ವಾ. ಸುಮ್ಮನೆ ಯಾರೋ ಬಂದ್ಬಿಟ್ಟು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿರೋ ಥರ ಕಂಪ್ಲೇಂಟ್ ಅಲ್ಲ ಅದು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅದರ ಮಾಹಿತಿ ಇರೋದನ್ನು ನೋಡಿ ಆ ಆಧಾರದ ಮೇಲೆ ಕಂಪ್ಲೇಂಟ್ ಅವರು ರಾಜ್ಯಪಾಲರಿಗೆ ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೇಳಿರೋದು. ಅದರಲ್ಲಿ ದ್ವೇಷದ ರಾಜಕಾರಣ ಮಾಡಿದರೆ ನಾವು ಹಿಂದೆನೇ ಗಲಾಟೆ ಮಾಡಬೇಕಾಗಿತ್ತು. ಅಧಿಕಾರಕ್ಕೆ ಬಂದಿದ ತಕ್ಷಣ ಅಥವಾ 3-4 ತಿಂಗಳಿಗೆ ಅಥವಾ ಇಷ್ಟು ದಿವಸ ಯಾಕೆ ಸುಮ್ಮನೆ ಇರಬೇಕಾಗಿತ್ತು. ದ್ವೇಷದ ರಾಜಕಾರಣ ಏನಲ್ಲ. ಆದರೆ ಈಗ ಇಷ್ಟು ದಿವಸ ಯಾಕೆ ತಡೆ, ಈಗ ಅವ್ರದ್ದು ಮಾತ್ರ ತಡೆ ಹಿಡಿತಾರೆ, ನಮ್ಮ ಕೇಸ್ ಮಾತ್ರ ಏನು ಆಧಾರಗಳು ಇಲ್ಲ, ಯಾವ ತಪ್ಪು ಮಾಡಿಲ್ಲ, ಇವ್ರ ಅಧಿಕಾರ ದುರುಪಯೋಗನೇ ಪಡಿಸ್ಕೊಂಡಿಲ್ಲ CM. ಅದನ್ನು ಇವ್ರು ಒಂದು ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡೋದು, ಆಮೇಲೆ ಸ್ಯಾಂಕ್ಷನ್ ಕೊಡೋದು ಅಂತ ಹೇಳಿದ್ರೆ ಅದು ಯಾವುದು ನೋಡಿ ನೀವೇ ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಫ್ಟ್ ಗವರ್ನರ್ ಅಂತ ಹೇಳಿದ್ರೆ ಬೇಕಾದ್ರೆ ಮಾಡ್ಬೋದು ಗವರ್ನರು. ಸಿ ವಿವೇಚನೆ ಅಂತ ಹೇಳಿದ್ರೆ ಅವರೇನು ಡಿಮ್ಯಾಂಡ್ ಮಾಡಿಲ್ಲ. ಇವ್ರು ಕೊಟ್ಟರು ಇಮಿಡಿಯೇಟ್ ಆಗಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡೋದು. ಬಿಜೆಪಿಗೆ ಏನು ಸಂಬಂಧ? ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಅದು ಯಾರು. ಮತ್ತೆ ಆ ಸೆಕ್ಷನ್ 12-17 ಅಡಿಯಲ್ಲಿ ಅದು ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಯಾಂಕ್ಷನ್. ಅದು ಸೆಕ್ಷನ್ 17A ಪೊಲೀಸ್ ಆಫೀಸರ್. ಇವ್ರು ಯಾರೋ ಬಂದ್ಬಿಟ್ಟು ಕೊಟ್ಟಿದ ತಕ್ಷಣ ನೀವು ಅದನ್ನ ಇಟ್ಕೊಂಡು ಮಾಡಿದ್ರೆ ಸೊ ಅಲ್ಲೇ ಗೊತ್ತಾಗಲ್ವಾ ತಾರತಮ್ಯ. ಅದೇ ತಾನೇ ದ್ವೇಷ ಅಂತ ಹೇಳೋದು, ದ್ವೇಷದ ರಾಜಕಾರಣ. ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್, ಆದೇಶ ಮಾಡಬೇಕು. ಸಿ ನಾನು ಅದು ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ ಅವ್ರ ಮೇಲೆ ತನಿಖೆಯಾಗಿ ಅವರು ತಪ್ಪು ಮಾಡಿದರೆ ಅಂತ ನಮಗೆ ಕಂಡು ಬಂದಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಟಿವ್ ಒಂದು ಲೋಕಾಯುಕ್ತ ಪೊಲೀಸ್ ಅವರು ಒಂದು ರಿಪೋರ್ಟ್ ಸಮೇತ ಗವರ್ನರ್ ಕೊಟ್ಟಾಗ ಅದು ಪಬ್ಲಿಕ್ ಡಾಕ್ಯುಮೆಂಟು ಅಲ್ವಾ. ತನಿಖೆ ಮಾಡಿದ್ದೀವಿ, ಇವರು ಇದರಲ್ಲಿ ತಪ್ಪಿತಸ್ಥರು ಅಂತ ನಮಗೆ ಕಂಡು ಬಂದಿದೆ, ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದು ಅದು ಪಬ್ಲಿಕ್ ಅಥಾರಿಟಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ಒಂದು ಮಾನ್ಯತೆ ಇದೆ. ಸುಮ್ಮನೆ ಏನೇನೋ ಬರೆಯೋಕ್ಕಾಗಲ್ಲ, ಹುಚ್ಚುಚ್ಚಾಗಿ ಮಾಡೋ ಎಲ್ಲ ಏನೇನೋ ಬರೆಯೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ಅದಕ್ಕೆ ನೀವು ಅದಕ್ಕೇನೆ ಗೌರವ ಕೊಟ್ಟಿಲ್ಲ ರಾಜ್ಯಪಾಲರು, ಅದಕ್ಕೇನೆ ಮಾನ್ಯತೆ ಕೊಟ್ಟಿಲ್ಲ. ಇದೇ ವಿಚಾರವಾಗಿ ಬಾಂಗ್ಲಾದಲ್ಲಿ ನಡೆದಿರುವಂತ ದಾಳಿ ಇಲ್ಲಿ ನಡೆಯುತ್ತೆ ಅನ್ನುವಂಥ ನಾನು ಒಪ್ಪೋದಿಲ್ಲ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಅದನ್ನ ಹೇಳಿಕೆಗಳು ಕೂಡ ಕೊಡಬಾರ್ದು. ಯಾರೋ ಪಕ್ಷದವ್ರು ಕೊಟ್ಟಿದ್ರೆ ಸರಿ ಇಲ್ಲ, ಆ ಥರ ಕೊಡಬಾರ್ದು. ಆ ಥರನೇ ಯಾರೋ ಸುಮ್ಮನೆ ಏನು ಅವರು ಬಹಳ ಉತ್ಸಾಹದಿಂದ ಕೊಟ್ಬಿಡ್ತಾರೆ. ಅದೆಲ್ಲ ಆಗಬಾರ್ದು. ರಾಜ್ಯಪಾಲರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ. ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಖಂಡನೀಯ, ಅದರ ಬಗ್ಗೆ ಎರಡು ಮಾತಿಲ್ಲ. ಕಾಂಗ್ರೆಸ್ ಸಂಬಂಧಪಟ್ಟಾಗಿಂತ 2014 ಏನು ಸಿದ್ದರಾಮಯ್ಯ CM ಆಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಏನು ಅವ್ರ ಪತ್ನಿಯಾದಂಥ ಪಾರ್ವತಿ ಅವರು ಸಹ ಒಂದು ಲೆಟರ್ ಬರೆದಿರ್ತಾರೆ ಸರ್. ಅಂದರೆ ಇದಕ್ಕೆ ನನಗೆ ನಿವೇಶನ ಇದು ಜಾಗ ಹೋಗಿದೆ, ಅದಕ್ಕೆ